ಯಾವ ಕಡೆ ಮದ್ರಸೆಗಳಿಗೆ ಅನ್ವಯ ಆಗ್ಬೇಕಂತೀರಿ ಸರ್? ಸಾಮಾನ್ಯ ಶಿಕ್ಷಣ ಕಾಯ್ದೆಗಳು ಏನಿದಾವೆ ಸರ್? ಎಲ್ಲ ಸಾಮಾನ್ಯ ಶಿಕ್ಷಣ ಕಾಯ್ದೆ ಅಡಿಲೇ ನಾವು ಬರಬೇಕು. ಅಲ್ಲಿ ರಾಷ್ಟ್ರಗೀತೆ ಹಾಡಬೇಕು, ಅಲ್ಲಿ ಗಣಿತ ವಿಜ್ಞಾನ ಭಾರತದ ಬಗ್ಗೆ ಕಲಿಸ್ಬೇಕು. ಅಲ್ಲಿನೂ ಕಲಿಸೋದಿಲ್ಲ, ಬರೀ ಇಸ್ಲಾಮು. ಭೂಮಿ ಹೆಂಗೈತಂದ್ರೆ ಚೌಕತ್ತು ಹೇಳ್ತಾರೆ, ಸೂರ್ಯನ ಸುತ್ತಮುತ್ತಲು ಇದನ್ನೇ ತಿರುಗ್ತಾರೆ. ಅವ್ರಿಗೆ ಅವ್ರದ್ದು ಕುರಾನದಾಗ ಏನು ಬರೋದ ಅದು ಹೇಳ್ತಾರೆ. ಇಂದಿನ ವಿಜ್ಞಾನನೂ ಒಪ್ಪೋದಿಲ್ಲ ಅವರು. ಅಲ್ಲಿ ಕಲಿಸೋದೇ ಇಲ್ಲ, ದೇಶದ್ರೋಹಿದೆ ಕಲಿಸೋದು. ಬರೀ ಪಾಕಿಸ್ತಾನ ಇದು ಇಸ್ಲಾಂ ರಾಷ್ಟ್ರ ಆಗಬೇಕು ಭಾರತ. ನೀವೆಲ್ಲ ಲವ್ ಜಿಹಾದ್ ಮಾಡಬೇಕು, ನಾವೆಲ್ಲ ಕಾಫಿರ್ರು, ಹಿಂದೂಗಳಂದ್ರೆ ಕಾಫಿರ್ರು, ಇದು ಬೋಧನೆ ಬಿಟ್ಟರೆ ಅಂಥದಕ್ಕೇನೆ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಉನ್ನತೀಕರಣ ಮಾಡ್ತಾ ಇರ್ತಾರೆ. ಅವ್ರು ಕಂಪ್ಯೂಟರ್ ಕೊಟ್ಟರೆ ಏನು ಮಾಡ್ತಾರೆ ಅವರು? ಆನ್ಲೈನ್ ಇದು ಸಿಗ್ತದೆ, ಮತ್ತು ದೇಶ ವಿರೋಧಿ ಚಟುವಟಿಕೆಗೆ ಎಲ್ಲ ISI ಲಿಂಕ್ ಮಾಡ್ಕೋದು. ದೇಶ ವಿರೋಧಿ ಚಟುವಟಿಕೆಗಳಿಗೆ ಲಿಂಕ್ ಮಾಡ್ಲಿಕ್ಕೇ ಇವತ್ತು ಉನ್ನತೀಕರಣ ಮಾಡೋಂಗೆ. ಇವತ್ತು ಇನ್ನೂ ಬಜೆಟ್ ಮ್ಯಾಗ ಚರ್ಚೆ ಇದೆ, ಇನ್ನೂ ನಾ ಮಾತಾಡಿಲ್ಲ. ನಾಳೆ ಅಥವಾ ನಾಡ್ದ ನಾನು ಬಹಿರಂಗವಾಗಿ ಈ ರೀತಿ ಒಂದು ಗೋಡೆಗಳನ್ನು ಬರೆಯೋ ಮಟ್ಟಕ್ಕೆ ಹೋಗ್ತಾರೆ. ಅವ್ರ ಧೈರ್ಯ ಬಂದ್ಬಿಟ್ಟೈತ್ರಿ. ಸಿದ್ದರಾಮಯ್ಯ ಇರುತ್ತಾನ ನಮ್ಮ ಮುಸ್ಲಿಮರಿಗೆ ಏನೋ ಯಾರು ಮಾಡೋದಾಗೋದಿಲ್ಲ. ಆ ಹುಚ್ಚು ಸಾಹಸಕ್ಕ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಎಲ್ಲ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಬಿಜೆಪಿ ಕಡಿವಾಣ ಹಾಕೋದ್ರಲ್ಲಿ, ವಿರೋಧ ಮಾಡೋದ್ರಲ್ಲಿ ವಿಫಲ ಆಗ್ಯದೋ ಅಥವಾ ಪ್ರಯತ್ನ ಮಾಡಿದ್ರೆ ಯಾವ್ದು ಕೆಲಸ ಆಗ್ತಿಲ್ಲ ಅಂತ? ಈಗ ಬಿಜೆಪಿ ಮೊದಲೇ ಚಂದಾಗಿ ಮಾಡಿದ್ರೆ ಹಿಂಗ್ಯಾಕೆ ಕೊಡ್ತಿತ್ತು ನಮ್ಮ ಪರಿಸ್ಥಿತಿ.